ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತನೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಶ್ರೀಗಂಧ. ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಶ್ರೀಗಂಧವನ್ನು ಚಂದನ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಸ್ಯಾಂಡಲ್ವುಡ್ ಅಂತಾರೆ, ಹಾಗೂ ಹಿಂದಿಯಲ್ಲಿ ಇದನ್ನು ಸಫೇದ್ ಚಂದನ್ ಅಂತ ಕರೀತಾರೆ. ಇದರ ಒಂದು ವೈಜ್ಞಾನಿಕ ಹೆಸರು ಸ್ಯಾಂಟಾಲಮ್ ಆಲ್ಬಮ್. ಚರಕಾಚಾರ್ಯರು ಚರಕ ಸಂಹಿತ ಸೂತ್ರಸ್ಥಾನ 25ನೇ ಅಧ್ಯಾಯದಲ್ಲಿ ಈ ಶ್ರೀಗಂಧದ ವರ್ಣನೆಯನ್ನು, ಚಂದನದ ವರ್ಣನೆಯನ್ನು ಸವಿಸ್ತಾರವಾಗಿ ತಿಳಿಸಿರ್ತಾರೆ. ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಎಷ್ಟು ಸಹಕಾರಿಯಾಗಿದೆ, ಔಷಧಿಯ ಗುಣ ಇದರಲ್ಲಿ ಎಷ್ಟಿದೆ ಅನ್ನೋದನ್ನು ಸವಿವರವಾಗಿ ತಿಳಿಸಿರ್ತಾರೆ. ಇದರ ಒಂದು ರಸ ಅಂದರೆ ಟೇಸ್ಟ್, ತಿಕ್ತ ಮಧುರ ರಸ ಅಂದರೆ ಕಹಿ ಹಾಗೂ ಸಿಹಿ ಟೇಸ್ಟ್ ಇರ್ತಕ್ಕಂತಹ ಶ್ರೀಗಂಧ ಗುಣದಲ್ಲಿ ಲಘು ರೂಕ್ಷ ಗುಣವನ್ನು ಹೊಂದಿರ್ತದೆ. ಅಂದರೆ ಲೈಟ್ ವೇಟ್ ಇರ್ತದೆ, ಈಸಿಯಾಗಿ ಅಬ್ಸರ್ಪ್ಷನ್ ಆಗ್ತದೆ, ಹಾಗೂ ರೂಕ್ಷ ಗುಣವನ್ನು ಹೊಂದಿರೋದನ್ನು ಇದು ಒಣಗಿಸುವಂಥ ಶಕ್ತಿ ಇದರಲ್ಲಿ ಇದೆ. ಹಾಗೂ ಇದರ ಒಂದು ವೀರ್ಯ ಶೀತ ವೀರ್ಯ, ಹಾಗಾಗಿ ದೇಹವನ್ನು, ತಾಪಮಾನವನ್ನು, ಉಷ್ಣಾಂಶವನ್ನು ಕಡಿಮೆ ಮಾಡಿ ತಂಪಾಗಿಟ್ಟಿರ್ತದೆ, ಸಮತೋಲನದಲ್ಲಿಟ್ಟಿರ್ತದೆ. ಆದ್ದರಿಂದ ಉಷ್ಣ ಸಂಬಂಧಿ ಕಾಯಿಲೆಗಳಿಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಇದರ ಒಂದು ಪ್ರಭಾವ ಕಫ ಪಿತ್ತ ಶಾಮಕ ಅಂತಂದರೆ ವಿಕೃತ ಕಫ, ವಿಕೃತ ಪಿತ್ತವನ್ನು ಶಮನ ಮಾಡಿ ಸಮತೋಲನದಲ್ಲಿಟ್ಟು ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ. ಚರಕಾಚಾರ್ಯರು ಇದರ ಹಲವಾರು ಒಂದು ಔಷಧೀಯ ಗುಣಗಳನ್ನು ಹೇಳಿರ್ತಾರೆ. ಇದು ಪ್ರಮುಖವಾಗಿ ದಾಹ ಪ್ರಶಮನ ಅಂತ ಹೇಳಿದ್ದಾರೆ. ದಾಹ ಪ್ರಶಮನ ಅಂತಂದರೆ ಬರ್ನಿಂಗ್ ಸೆನ್ಸೇಷನ್ನ ನಿವಾರಣೆ ಮಾಡೋದು, ಮೈ ಉರಿ, ಕೈಕಾಲು ಉರಿ ಬರೋದು, ಪಾದ ಉರಿ ಬರೋದು, ಹಸ್ತ ಉರಿ ಬರ್ತಕ್ಕಂತಹದ್ದು, ಹಾಗೂ ಹೊಟ್ಟೆ ಒಲಿಯ, ಆಮ್ಲಪಿತ್ತ, ಈ ಥರ ಎಲ್ಲ ಒಂದು ಉರಿಯನ್ನು, ನೋವನ್ನು ಶಮನ ಮಾಡೋಕ್ಕೆ ಇದು ಸಹಕಾರಿಯಾಗಿದೆ. ಬಾಹ್ಯ ದಾಹ ಪ್ರಶಮನ. ಬಾಹ್ಯ ದಾಹ ಪ್ರಶಮನ ಅಂತಂದರೆ ಹೊರಗಡೆ ದೇಹದ ಚರ್ಮದಲ್ಲಿ, ಕೈಕಾಲುಗಳಲ್ಲಿ, ಅಂಗಾಲುಗಳಲ್ಲಿ, ಪಾದಗಳಲ್ಲಿ ಉರಿ ಇರೋದನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಅಂತರ್ದಾಹ ಪ್ರಶಮನ ಅಂದರೆ ದೇಹದ ಒಳಗಡೆ ಆಗ್ತಕ್ಕಂಥ ಉರಿ, ಎದೆ ಉರಿ ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು, ಹೊಟ್ಟೆ ಉಬ್ರ ಇರ್ಬೋದು, ಈ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಇದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು ಅಂತಂದರೆ, ಅಂತರ್ದಾಹ ಇದ್ದಾಗ, ಹೊಟ್ಟೆ ಒಳಗಡೆ ಎಲ್ಲ ಉರಿ ಇದ್ದಾಗ ಅಂಥ ಸಂದರ್ಭದಲ್ಲಿ ನಾವು ಇಂಟರ್ನಲ್ಲಿ ಇದನ್ನು ಕಷಾಯದ ರೂಪದಲ್ಲಿ ನಾವು ಸೇವನೆ ಮಾಡ್ಬೋದು. ಅದು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅಂತಂದರೆ, ಅರ್ಧ ಚಮಚ ಈ ಒಂದು 250 ಮಿಲಿಗ್ರಾಮಿಂದ 500 ಮಿಲಿಗ್ರಾಮ್ ಒಳಗಡೆ ಶ್ರೀಗಂಧದ ಚೂರ್ಣವನ್ನು 1 ಲೋಟ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿ ಹೊಟ್ಟೆ ಒಳಗಡೆ ಇರತಕ್ಕಂತಹ ಉರಿ, ಎದೆ ಉರಿ, ಹೊಟ್ಟೆ ಉರಿ ಎಲ್ಲ ನಿವಾರಣೆಯಾಗ್ತದೆ. ಹಾಗೂ ಕಷಾಯವನ್ನು ಯಾವ ರೀತಿ ಮಾಡ್ಕೋಬೋದು ಅಂತಂದರೆ, ಎರಡನೆಯದಾಗಿ ಕಷಾಯ ಮಾಡ್ಕೋಬೇಕಾದ್ರೆ 1 ಚಮಚ ಈ ಶ್ರೀಗಂಧದ ಪುಡಿಯನ್ನು 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ಇಳಿಸಿ ಪ್ರತಿದಿನ ಬೆಳಗ್ಗೆ 20 ml, ಸಾಯಂಕಾಲ 20 ml ಸೇವನೆ ಮಾಡೋದ್ರಿಂದ ಈ ಅಂತರ್ದಾಹ, ದೇಹದ ಹೊಟ್ಟೆ ಒಳಗಡೆ, ಎದೆ ಒಳಗಡೆ ಅದು ಉರಿ, ಈ ಸಂಬಂಧಗಳು, ನೋವುಗಳು ಇದೆಲ್ಲದು ನಿವಾರಣೆಯಾಗ್ತದೆ. ಇನ್ನು ಬಾಹ್ಯ ದಾಹ ಪ್ರಶಮನ ಅಂತಂದರೆ ದೇಹದ ಹೊರಗಡೆ ಚರ್ಮದಲ್ಲಿ, ಕೈಕಾಲುಗಳಲ್ಲಿ, ಪಾದಗಳಲ್ಲಿ ಎಲ್ಲ ಉರಿ ಇದ್ದ ಸಂದರ್ಭದಲ್ಲಿ ಈ ಶ್ರೀಗಂಧವನ್ನು ನೀರಿನೊಡನೆ ಮಿಶ್ರಣ ಮಾಡಿ ಲೇಪ ಮಾಡಿ ಅಪ್ಲೈ ಮಾಡೋದ್ರಿಂದ, ಲೇಪ ಹಾಕೊಳ್ಳೋದ್ರಿಂದ ಈ ದಾಹ ಪ್ರಶಮನ, ಬಾಹ್ಯ ದಾಹ ಪ್ರಶಮನ ಆಗ್ತದೆ. ಈ ಉರಿ ಎಲ್ಲದು ನಿವಾರಣೆಯಾಗ್ತದೆ. ಇನ್ನು ಎರಡನೆಯದಾಗಿ ಪಿತ್ತಹರ, ಪಿತ್ತಾಸ್ತ್ರಹರ ಅಂತ ಹೇಳಿದರೆ, ಪಿತ್ತಹರ ಅಂತಂದರೆ ವಿಕೃತ ಪಿತ್ತವನ್ನು, ದೇಹದಲ್ಲಿ ಇರ್ತಕ್ಕಂತಹ ವಿಕೋಪವಾಗಿರ್ತಕ್ಕಂತಹ, ವಿಕೃತವಾಗಿರತಕ್ಕಂತಹ ಪಿತ್ತವನ್ನು ಶಮನ ಮಾಡೋದ್ರಲ್ಲಿ, ಅದರ ಒಂದು ತೊಂದರೆಯನ್ನು ನಿವಾರಣೆ ಮಾಡೋದ್ರಲ್ಲಿ ಇದು ಸಹಕಾರಿಯಾಗಿದೆ. ಪಿತ್ತಾಸ್ತ್ರಹರ. ಪಿತ್ತಾಸ್ತ್ರಹರ ಅಂತಂದರೆ ಪಿತ್ತ, ಆಸ್ತ್ರ ಅಂತಂದರೆ ರಕ್ತ, ಪಿತ್ತಾಸ್ತ್ರಹರ ಅಂತಂದರೆ ಕೆಲವೊಬ್ಬರಿಗೆ ಈ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಾ ಇರ್ತದೆ, ವಿನಾಕಾರಣ ಆಗ್ತಾ ಇರ್ತದೆ. ಉಷ್ಣಾಂಶ ಜಾಸ್ತಿ ಆಗಿದ್ದರಿಂದ ಆಗಿರಬಹುದು, ಬಿಸಿಲಿನ ತಾಪಕ್ಕಾಗಿರಬಹುದು, ಬೇಸಿಗೆಯಲ್ಲಿ ಆಗಿರಬಹುದು. ಈ ಉಷ್ಣಾಂಶ ಹೆಚ್ಚಾಗಿದ್ದಾಗಿಂದ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಡಾಕ್ಟ್ರೇ, ಮೂಗಲ್ಲಿ ರಕ್ತಸ್ರಾವ ಆಗ್ತಿದೆ ಅಂತ. ಅದಕ್ಕೆ ಕಾರಣ ಉಷ್ಣಾಂಶ ಹೆಚ್ಚಾಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಶೀತವೀರ್ಯ ಇರತಕ್ಕಂತಹ ಈ ಶ್ರೀಗಂಧದ ಚೂರ್ಣವನ್ನು
ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಈ ಒಂದು ಪಿತ್ತಾಸ್ರಹಾರ, ಮೂಗಲ್ಲಿ ಬ್ಲೀಡಿಂಗ್ ಆಗೋದು ಎಲ್ಲದು ನಿವಾರಣೆ ಆಗ್ತದೆ. ಹಾಗೂ ಕೆಲವೊಬ್ಬರು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ, ಪ್ರತಿ ತಿಂಗಳು ಮುಟ್ಟಾಗೋ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇದ್ದ ಸಂದರ್ಭದಲ್ಲೂ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಶಿರಶೂಲಹರ, ಈಗ ತಲೆನೋವು ಇದ್ದಾಗ, ಈ ಕೆಲವೊಂದು ಸಂದರ್ಭದಲ್ಲಿ ಮೈಗ್ರೇನ್ ಹೆಡ್ಡೇಕ್ ಅಂತ ಇರ್ತದೆ. ಮೈಗ್ರೇನ್, ತುಂಬ ಮೈಗ್ರೇನ್ ಇರ್ತದೆ. ಒಂದು ಸೂಜಿ ಸೌಂಡ್ ಬಿದ್ದರೂ ಸೌಂಡ್ ಕೇಳೋಕ್ಕಾಗ್ದಲ್ಲಿ ಇರತಕ್ಕಂತಹ ಆ ಒಂದು ಇದರಲ್ಲಿ ನೋವಿನಲ್ಲಿರ್ತಾರೆ ಅವರು, ಸ್ಟ್ರೆಸ್ಸಲ್ಲಿರ್ತಾರೆ. ಸ್ಟ್ರೆಸ್ ಹೆಡ್ಡೇಕ್ ಇಲ್ಲ ಟೆನ್ಷನ್ ಹೆಡ್ಡೇಕ್ ಅಂತಾರೆ, ಅಥವಾ ಅರ್ಧ ತಲೆನೋವು ಇರ್ಬೋದು, ಮೈಗ್ರೇನ್ ಹೆಡ್ಡೇಕ್ ಇರ್ಬೋದು, ಸೂರ್ಯಾವರ್ತ ಅಂತಾರೆ. ಬಿಸಿಲಿಗೆ ಹೋದಾಗ ತಲೆನೋವು ಬರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ, ಈ ಎಲ್ಲ ಒಂದು ಸಂದರ್ಭಗಳಲ್ಲಿ ಈ ಒಂದು ಶ್ರೀಗಂಧ, ಶೀತವೀರ್ಯ ಇರ್ತಕ್ಕಂತಹ ಶ್ರೀಗಂಧ ಔಷಧಿಯಾಗಿ ಕೆಲಸ ಮಾಡ್ತದೆ. ನಾವು ಹಣೆಗೆ ಭಾಗದಲ್ಲಿ ಈ ಶ್ರೀಗಂಧದ ಲೇಪವನ್ನು ಹಣೆಯ ಭಾಗದಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ಒಂದು ತಲೆನೋವು ನಿವಾರಣೆ ಆಗ್ತದೆ. ಇನ್ನು ಪ್ರಮುಖವಾಗಿ ಇದು ವರ್ಣ್ಯ ಅಂತ ಹೇಳಿದ್ದಾರೆ ಆಚಾರ್ಯ. ವರ್ಣ್ಯ ಅಂತಂದರೆ ಸೌಂದರ್ಯವರ್ಧಕವಾಗಿ ಕೆಲಸ ಮಾಡ್ತದೆ. ನಮ್ಮ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ, ಮುಖಕ್ಕೆ ಒಂದು ಹೊಳಪನ್ನು ಕೊಡ್ತದೆ, ಕಾಂತಿಯನ್ನು ಕೊಡ್ತದೆ, ಮುಖದ ಒಂದು ತೇಜಸ್ಸನ್ನು ಹೆಚ್ಚಿಸುವಲ್ಲಿ ಇದು ಸೌಂದರ್ಯವರ್ಧಕವಾಗಿ ಚಂದನ ಕೆಲಸ ಮಾಡ್ತದೆ. ಹಾಗೂ ಈ ಒಂದು ಜೀರ್ಣಾಂಗದ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಪ್ರಮುಖವಾಗಿ ಈ ಒಂದು ಮೂತ್ರಲ ಅಂತ ಹೇಳಿದರೆ, ಮೂತ್ರಲ ಅಂದರೆ ಮೂತ್ರ ದೋಷಹರ ಅಂತಂದರೆ ಕೆಲವೊಬ್ಬರಿಗೆ ಉರಿ ಮೂತ್ರ ಇರ್ತದೆ, ಮೂತ್ರ ತ್ಯಾಗ ಮಾಡಬೇಕಾದ್ರೆ ನೋವು ಬರ್ತಾ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇದು ಯಾವ ರೀತಿ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತಂದರೆ, ಉರಿ ಮೂತ್ರದಲ್ಲಿ, ಮೂತ್ರ ಸಂಬಂಧಿ ಕಾಯಿಲೆಗಳು ಹಾಗೂ ಕಿಡ್ನಿ ಸಂಬಂಧಿ ಕಾಯಿಲೆಗಳಲ್ಲಿ ಯಾವ ರೀತಿ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತಂದರೆ, ಪ್ರಮುಖವಾಗಿ ಆಯುರ್ವೇದದಲ್ಲಿ ತಂಡುಲೋದಕ ಅಂತ ಹೇಳಿದ್ದಾರೆ. ತಂಡುಲೋದಕ ಅಂತಂದರೆ ಅಕ್ಕಿ ತೊಳೆದ ನೀರು. ಇದು ಯಾವ ರೀತಿ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂದರೆ, ಒಂದು ಬಗಸೆ ಅಕ್ಕಿಯನ್ನು ತೆಗೆದು ಅದನ್ನು ಅದರ 8 ಪಟ್ಟಷ್ಟು ನೀರು, ಒಂದು ಬಗಸೆ ಅಕ್ಕಿನ ಅದರ 8 ಭಾಗದಷ್ಟು ನೀರಿಗೆ ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ತೊಳೆದು ಅದನ್ನು ಸೋಸಾದ್ಮೇಲೆ ಬರ್ತಕ್ಕಂತಹ ಒಂದು ನೀರನ್ನು ತಂಡುಲೋದಕ ಅಂತ ಹೇಳ್ತಾರೆ. ಈ ತಂಡುಲೋದಕಕ್ಕೆ 1 ಚಮಚ ಶ್ರೀಗಂಧದ ಪುಡಿಯನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಅದರ ಜೊತೆಗೆ 2 ಚಮಚ ಸಕ್ಕರೆಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಉರಿ ಮೂತ್ರ ಸಂಬಂಧಿ ಕಾಯಿಲೆಗಳು, ಮೂತ್ರಕೋಶ ಸಂಬಂಧಿ ಕಾಯಿಲೆಗಳು, ನೋವು, ಹೊಟ್ಟೆ ನೋವು, ಕಿಬ್ಬು ಹೊಟ್ಟೆ ನೋವು, ಈ ತೊಂದರೆಗಳೆಲ್ಲದು ನಿವಾರಣೆಯಾಗ್ತದೆ. ಹಾಗೂ ಕೆಲವೊಬ್ಬರಲ್ಲಿ ಈ ಉಷ್ಣ ಜಾಸ್ತಿಯಾಗಿ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಸರ್ಪಸುತ್ತಾಗ್ತದೆ. ಸರ್ಪಸುತ್ತು ಅಂತ ನೀವು ಕೇಳಿರಬಹುದು, ಅಂದರೆ ಹರ್ಪೆಜಾಸ್ಟರ್ ಅಂತ ಹೇಳ್ತಾರೆ. ಹರ್ಪೆಜಾಸ್ಟರ್ ಅಂತ ಈ ಒಂದು ಕಾಯಿಲೆಯಲ್ಲಿ ಯಾವ ರೀತಿ ನೋವು ಇರ್ತದೆ, ಉರಿ ಇರ್ತದೆ ಅಂತಂದರೆ, ದೇಹಕ್ಕೆ ಕೆಂಡ ಹಾಕಿದಷ್ಟು, ಬೆಂಕಿ ಹಾಕಿದಷ್ಟು ಉರಿ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಉಷ್ಣಾಂಶ ಅತಿ ಜಾಸ್ತಿ ಆಗಿರ್ತದೆ, ವಿಕೋಪಕ್ಕೆ ಹೋಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಶ್ರೀಗಂಧ ಔಷಧಿಯಾಗಿ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಶ್ರೀಗಂಧದ ಲೇಪವನ್ನು ಆ ಹರ್ಪೆಸ್ ಆಗಿರ್ತಕ್ಕಂತಹ ಜಾಗದಲ್ಲಿ, ಸರ್ಪಸುತ್ತಿನ ಜಾಗದಲ್ಲಿ ಲೇಪ ಮಾಡ್ಕೊಳ್ಳೋದ್ರಿಂದ ಚರ್ಮಕ್ಕೆ ಉರಿ, ನೋವು, ಆ ಒಂದು ಬರ್ನಿಂಗ್ ಸೆನ್ಸೇಷನ್ ಎಲ್ಲ ನಿವಾರಣೆಯಾಗಿ ದೇಹಕ್ಕೆ ತಂಪನ್ನು ಕೊಟ್ಟು ಆ ಉರಿ ನೋವನ್ನು ನಿವಾರಣೆ ಮಾಡ್ತದೆ. ಇನ್ನು ಹಲವಾರು ಔಷಧೀಯ ಗುಣಗಳು ಇದರಲ್ಲಿದೆ. ಶೋಷಹರ ಅಂತ ಹೇಳಿದ್ದಾರೆ. ಶೋಷಹರ ಅಂತಂದರೆ ಈ ಒಂದು ಎಮ್ಯಾಸಿಯೇಷನ್ ಅಂದರೆ ವೀಕ್ನೆಸ್ ಇದ್ದ ಸಂದರ್ಭದಲ್ಲಿ ಔಷಧಿಯ ಕೆಲಸ ಮಾಡ್ತದೆ. ಶ್ರಮಹರ ಅಂತ ಹೇಳ್ತಾರೆ. ಶ್ರಮಹರ ಅಂತಂದರೆ ಈಗ ಏನಾದ್ರು ಕೆಲಸ ಮಾಡಿ ಬಂದಿರ್ತೀವಿ, ಸಿಕ್ಕಾಪಟ್ಟೆ ಶ್ರಮ, ಸುಸ್ತಾಗಿರ್ತದೆ, ಅಂಥ ಒಂದು ಸಂದರ್ಭದಲ್ಲೂ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಆಯುರ್ವೇದದಲ್ಲಿ ಇದನ್ನು ಶಿಶಿರ ಅಂತ ಹೇಳಿದ್ದಾರೆ. ಶಿಶಿರ ಅಂತಂದರೆ ಕೂಲೆಂಟ್ ಅಂತ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಯಾವ ರೀತಿ ನಮ್ಮ ಒಂದು ವೆಹಿಕಲ್ಗಳಿರ್ಬೋದು, ಯಾವುದೇ ಒಂದು ನಮ್ಮ ವಾಹನಗಳಲ್ಲಿ ಇಂಜಿನ್ ಯಾವ ರೀತಿ ಕೆಲಸ ಮಾಡ್ತಿರುತ್ತೆ, ಅದು ಹೀಟ್ ಆದಾಗ ಅದು ಕೂಲೆಂಟ್ ಅಂತ ಹೆಂಗೆ ಹಾಕಿಸ್ತೀವಿ ನಾವು, ಅದೇ ರೀತಿ ನಮ್ಮ ದೇಹಕ್ಕೆ ಇದು ಕೂಲೆಂಟ್ ಆಗಿ ಕೆಲಸ ಮಾಡ್ತದೆ. ಉಷ್ಣಾಂಶ ಜಾಸ್ತಿ ಆಗಿದ್ದಾಗ ಅದನ್ನು ಸಮತೋಲನದಲ್ಲಿ ಇಟ್ಬಿಟ್ಟು ದೇಹವನ್ನು ತಂಪಾಗಿ ಇಟ್ಟು ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ. ಆಯುರ್ವೇದದಲ್ಲಿ ಹಲವಾರು ಔಷಧೀಯ ಪ್ರಿಪ್ರೇಷನ್ಗಳು ಈ ಒಂದು ಚಂದನದಿಂದ ಮಾಡಿರ್ತಾರೆ. ಹಾಗೂ ಈ ಒಂದು ಕೆಲವೊಬ್ಬರಲ್ಲಿ ಅತಿಯಾದ ಬೆವರು ಕಾಣಿಸ್ತಾ ಇರ್ತದೆ. ಅಂದರೆ ಯಾವ ರೀತಿ ಬೆವರು ಅಂತಂದರೆ, ನನಗೂ ಕೆಲವರು ಬಂದು ಹೇಳ್ತಿರ್ತಾರೆ, ಪೇಷಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಬಂದು ಹೇಳ್ತಿರ್ತಾರೆ ಅತಿಯಾದ ಬೆವರಿನ ಸಮಸ್ಯೆ ಇರ್ತದೆ. ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಾಲು ನೆಲ ಎಲ್ಲ ಒದ್ದೆ ಆಗಿರ್ತದೆ. ಹಾಗೂ ಕೆಲವೊಬ್ಬರಿಗೆ ಇನ್ನೂ ಒಂದು ಮಟ್ಟ ಮುಂದಕ್ಕೆ ಹೋಗ್ಬಿಟ್ಟು ಯಾವ ರೀತಿ ಅಂದರೆ, ಅವರು ಪುಸ್ತಕದಲ್ಲಿ ಪೇಜ್ನಲ್ಲಿ ಬರೀಬೇಕಾದ್ರೆ ಮೊದಲನೇ ಲೈನ್ ಬರೆದು 2ನೇ ಲೈನ್ ಬರೆಯೋಷ್ಟೊತ್ತಿಗೆ ಪೇಪರೇ ಒದ್ದೆ ಆಗಿರ್ತದೆ.
ಅಂಥ ಒಂದು ಸಂದರ್ಭದಲ್ಲಿ ಅವರು ಹ್ಯಾಂಡ್ ಕರ್ಚೀಫ್ನ ಇಟ್ಕೊಂಡು ಬರ್ಕೊಂಡು ಹೋಗ್ತಾ ಇರ್ತಾರೆ. ಅಂತಂದರೆ ಆ ಮಟ್ಟದ ಬೆವರು ಇರ್ತದೆ. ಇಂಥ ಒಂದು ಬೆವರು ದೌರ್ಗಂಧ್ಯ ಇದ್ದ ಸಂದರ್ಭದಲ್ಲಿ ಈ ಒಂದು ಚಂದನ ಶ್ರೀಗಂಧ ಔಷಧಿಯಾಗಿ ಕೆಲಸ ಮಾಡ್ತದೆ. ಬೇರೆ ಎಲ್ಲ ಔಷಧಿ ಮಾತ್ರೆಗಳು ತಗೊಂಡಿರ್ತಾರೆ, ಏನೇ ಆದರೂ ಬೆವರಿನ ಸಮಸ್ಯೆ ನಿವಾರಣೆ ಆಗಿರಲ್ಲ. ಅತಿಯಾದ ಬೆವರಿನ ಸಮಸ್ಯೆ ನಿವಾರಣೆ ಆಗಿರೋದಿಲ್ಲ. ಕೈ ಒದ್ದೆ ಆಗ್ತಾನೆ ಇರ್ತದೆ, ಪೇಪರ್ ಒದ್ದೆ ಆಗ್ತಾ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಬಂದಿರ್ತಾರೆ ಪೇಷಂಟ್ಸ್ಗಳು. ಅಂಥ ಒಂದು ಸಂದರ್ಭದಲ್ಲಿ ಈ ಶ್ರೀಗಂಧದ ಚೂರ್ಣವನ್ನು ತಗೊಂಡು ಪ್ರತಿದಿನ 11 ದಿನ ಪ್ರತಿದಿನ ಕೈಗೆ ರಬ್ ಮಾಡೋದ್ರಿಂದ, ಚೆನ್ನಾಗೆ ಈ ಒಂದು ಶ್ರೀಗಂಧದ ಚೂರ್ಣವನ್ನು ಕೈಯಲ್ಲಿ 2 ಹಸ್ತಗಳ ಮಧ್ಯೆ ಚೆನ್ನಾಗಿ ಉಜ್ಜೋದ್ರಿಂದ ಈ ಸ್ವೆಟ್ ಗ್ಲ್ಯಾಂಡ್ಗಳು ಸ್ವೆಟ್ ಸೆಕ್ರೀಷನ್ ಆಗೋದು ಕಡಿಮೆ ಆಗಿ ಈ ಒಂದು ಬೆವರಿನ ಸಮಸ್ಯೆ, ದುರ್ಗಂಧದ ಸಮಸ್ಯೆ ನಿವಾರಣೆಯಾಗ್ತದೆ. ಕೈ ಡ್ರೈ ಆಗ್ತದೆ. ಇದರಲ್ಲಿ ರೂಕ್ಷ ಗುಣ ಇದೆ. ರೂಕ್ಷ ಗುಣ ಇರೋದ್ರಿಂದ ಈ ಒಂದು ವೆಟ್ ಆಗೋದು, ಈ ಬೆವರು ಬರೋದನ್ನು ಒಣಗಿಸ್ತದೆ. ಹಾಗೂ ಅತಿಯಾದ ಬೆವರಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ದೌರ್ಗಂಧ್ಯವನ್ನು, ಕೆಟ್ಟ ಒಂದು ವಾಸನೆಯನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿ ಸುಗಂಧಭರಿತವಾದ ಈ ಒಂದು ಶ್ರೀಗಂಧದಲ್ಲಿದೆ. ಹಾಗೂ ಕೆಲವೊಮ್ಮೆ ಗಾಯಗಳಾಗಿದ್ದ ಸಂದರ್ಭದಲ್ಲಿ, ವ್ರಣ ಅಂತ ಏನು ಹೇಳ್ತೀವಿ, ಗಾಯಗಳಾಗಿದ್ದ ಸಂದರ್ಭದಲ್ಲಿ, ಉಂಡಾಗಿದ್ದ ಸಂದರ್ಭದಲ್ಲಿ ಅದರಲ್ಲಿ ಕೀವು ಬರ್ತಿರ್ತದೆ, ಪಸ್ಸು ಹಾಗೂ ರಕ್ತಸ್ರಾವ ಆಗ್ತಾ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಶ್ರೀಗಂಧ ಒಂದು ಚೂರ್ಣವನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ಇದರಲ್ಲಿ ರೂಕ್ಷ ಗುಣ ಇದೆ. ರೂಕ್ಷ ಗುಣ ಅಂತಂದರೆ, ರೂಕ್ಷ ಅಂದರೆ ಒಣಗಿಸ್ತದೆ, ಗಾಯವನ್ನು ಒಣಗಿಸುವಂಥ ಶಕ್ತಿ ಇದರಲ್ಲಿ ಇದೆ. ಹಾಗೂ ಈ ಮಾರ್ಕೆಟ್ನಲ್ಲಿ ನೀವು ನೋಡಿರ್ಬೋದು, ಕೇಳಿರ್ಬೋದು, ಹಲವಾರು ಸೌಂದರ್ಯವರ್ಧಕ ಒಂದು ಸಾಧನಗಳು ಅಂತಂದರೆ ಈ ಸೋಪ್ ಇರ್ಬೋದು, ಕ್ರೀಮ್ ಇರ್ಬೋದು, ಎಲ್ಲದರಲ್ಲೂ ಈ ಒಂದು ಶ್ರೀಗಂಧವನ್ನು ಬಳಸಿರ್ತಾರೆ. ಶ್ರೀಗಂಧದ ಸೋಪ್ ಇರ್ಬೋದು, ಶ್ರೀಗಂಧದ ಒಂದು ಕ್ರೀಮ್ ಇರ್ಬೋದು, ಫೇಸ್ ಕ್ರೀಮ್ ಇರ್ಬೋದು, ಸೌಂದರ್ಯವರ್ಧಕ ಈ ಒಂದು ಲೋಷನ್ಗಳು, ಕ್ರೀಮ್ಗಳಿಗೆಲ್ಲ ಈ ಒಂದು ಶ್ರೀಗಂಧವನ್ನು ಉಪಯೋಗಿಸಿರ್ತಾರೆ. ಹಾಗೂ ಈ ಒಂದು ಶ್ರೀಗಂಧದಲ್ಲಿ ಹಲವಾರು ಔಷಧೀಯ ಗುಣಗಳು ಇದೆ. ಆಯುರ್ವೇದದಲ್ಲಿ ಈ ಕೆಲವೊಂದು ಔಷಧಿ ಪ್ರಿಪರೇಷನ್ಗಳಲ್ಲಿ ಶ್ರೀಗಂಧ ಒಂದು ಪ್ರಮುಖ ಇಂಗ್ರೀಡಿಯೆಂಟ್ ಆಗಿದೆ. ಉದಾಹರಣೆಗೆ ಚಂದನಾದಿ ಕಷಾಯ, ಚಂದನಾಸವ, ಮಾನಸ ಮಿತ್ರವಟಕ ಹಾಗೂ ಮರ್ಮಾಣಿ ಗುಟಿಕ, ಹೀಗೆ ಇವೆಲ್ಲ ಒಂದು ಔಷಧಿಗಳಲ್ಲಿ ಚಂದನ ಪ್ರಮುಖ ಪಾತ್ರ ವಹಿಸ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚಂದನದ ಬಗ್ಗೆ, ಶ್ರೀಗಂಧದ ಬಗ್ಗೆ ಸವಿವರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ, ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.